ಇವತ್ತು ಕರ್ನಾಟಕದ ಜನ ತಲೆ ಬಗ್ಗಿಸ್ಬೇಕು. ಒಬ್ಬ ಇರಿಗೇಷನ್ ಮಿನಿಸ್ಟ್ರು, ಈ ರಾಜ್ಯದ ಒಬ್ಬ ಇರಿಗೇಷನ್ ಮಿನಿಸ್ಟ್ರು ಬಿಜೆಪಿ ಕೇಂದ್ರ ಸರ್ಕಾರದ ಮುಂದೆ ತಲೆ ಬಗ್ಗೆ ಕೂತವನೇ, ನನಗೆ 12,000 ಕೋಟಿ ಕೊಡಿ, ಯಾವ್ಯಾವ್ದು ನಾನು ಕಂಪ್ಲೀಟ್ ಮಾಡಬೇಕು. ಆದರೆ ಸಿದ್ದರಾಮಯ್ಯ ಇಲ್ಲಿ 98,000 ಕೋಟಿ ಯಾವುದೋ ಗ್ಯಾರಂಟಿ ಅಂತ, ಯಾರು ಹರಾಜು ಕರ್ನಾಟಕ ಹರಾಜು 98, ಯಾವುದೇ ಬಂದರೂ ನಾನು ನಿಲ್ಲಿಸೋದಿಲ್ಲ ಗ್ಯಾರಂಟಿ ಮಾಡಿ. ಯಾವಾಗ ಇದೆಲ್ಲ ಮಾಡೋದು? ನಾವು ಸುಭಿಕ್ಷವಾಗಿದ್ದಾಗ, ನಮ್ಗೆ ಸಫಿಷಿಯೆಂಟ್ ಮನಿ ಇದ್ದಾಗ ನಮ್ಮ ಟ್ರೆಜರಿನಲ್ಲಿ. ಈಗಾಗಲೇ ನೀವೇ 7 ಲಕ್ಷ ಕೋಟಿ ಸಾಲ ಮಾಡಿದ್ರಿ ಸಿದ್ದರಾಮಯ್ಯ. ಆ ಸಾಲ ಮಾಡಿ ಇವೆಲ್ಲ ಮಾಡ್ಬೇಕಾ? ಯಾರು ಹೊತ್ಕೊಂಡು ಸಾಯೋರು? ಜನ. ನಿನ್ಗೇನಾಗ್ಬೇಕಪ್ಪ? ನಿಮ್ಗೇನಾಗಬೇಕು? ಎಲ್ಲರೂ ಚೆನ್ನಾಗಿ ಮಾಡಿಟ್ಕೊಂಡಿದ್ದೀರ ನೀವು, ನಿಮ್ಗೇನಾಗಬೇಕಪ್ಪ? ಜನ ತಾನೇ ಸಾಯೋರು. ನಾಳೆ ತಗೊಂಡೋಗಿದ್ದೀವಿ. ಸಾಲ 7,500 ಕೋಟಿ ಆಯ್ತಲ್ರಿ, 7,500 ಲಕ್ಷ ಕೋಟಿ. ಯಾರಪ್ಪ ಆಸೆ ಗ್ಯಾರಂಟಿಗೆ ಹೋಗಿ ಕಥೆ ಆಯ್ತು. ಆಮೇಲೆ ಅದ್ಯಾವುದು ಒಂದು ಇನ್ನೂ ಸ್ಟಾರ್ಟೇ ಆಗಿಲ್ಲ, ಯುವ ನಿಧಿ 7 ಯಾವುದೋ ಹೇಳಿದ್ರಲ್ಲಿ 5 ಗ್ಯಾರಂಟಿನಲ್ಲಿ ಯುವ ನಿಧಿ ಇನ್ನೂ ಸ್ಟಾರ್ಟೇ ಆಗಲಿಲ್ಲ. ನಾವು ಯುವಕರಿಗೆ ಹಾಗೆ ಹೀಗೆ ಇಲ್ಲಪ್ಪ, ಯುವಕರು ಇಲ್ಲ ಯುವಕರು. ಹಾಗಾಗಿ ಪಾಪ ಏನೋ ಅಂತ ಹೆಂಗು. ಯಾರು ಸಿದ್ದರಾಮಯ್ಯ ಅಹಿಂದನೂ ಅಲ್ಲ, ಹಿಂದುಳಿದ ಬಂಧುನೂ ಅಲ್ಲ, ಎಂಥದ್ದು ಅಲ್ಲ. ಸರಿ 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 ಆಯ್ತಾ. ನೀವು ಬಂದ್ಮೇಲೆ 11 ಜನ VCಗಳನ್ನ ನಾಮಿನೇಟ್ ಮಾಡಿದ್ವಿ. 11 ಜನ VCಗಳು. ಅದರಲ್ಲೊಬ್ಬ ಲೆಫ್ಟ್ ಒಬ್ಬ ಬಿಟ್ರೆ ರಾಯಚೂರು VC. ಇನ್ನು ಒಬ್ಬ ದಮನಿತ ಕಮ್ಯುನಿಟಿದು ಒಬ್ಬನೂ ಇಲ್ವಲ್ರಿ, ಹಿಂದುಳಿದ ವರ್ಗಗಳಲ್ಲಿ ದಮನಿತರು ಯಾರು ಇಲ್ಲ, ಯಾರು. ಹಾಗಾಗಿ ಸುಮ್ಮನೆ ಬರೀ ಬಾಯಿ ಬಂದ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಇಲ್ಲ, ಬರೀ ಬೊಗಳೆ ದಾಸ. ಇನ್ನು ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಬಿಡಿ, 5 ತಿಂಗಳಾದ್ರೂ ದುಡ್ಡು ಬಂದಿಲ್ಲ. ಓಕೆ, ಯಾವ್ದಾದ್ರು ಎಲೆಕ್ಷನ್ ಹತ್ರ ಬಂದಾಗ ಕೊಟ್ಬಿಡ್ತಾರೆ ಒಟ್ಟೊಟ್ಟಿಗೆನೆ, ವೋಟ್ ಮಾಡಕ್ಕೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಆಯ್ತು. ಮೈಸೂರಿಗೆ ಏನ್ ಮಾಡಿದ್ದೀನಿ ಅಂತ ಬರ್ತಾ ಇದ್ದೀರಿ? ಈ 2.5 ವರ್ಷಗಳಲ್ಲಿ ಮೈಸೂರಿಗೆ ಏನ್ ಮಾಡಿದ್ದೀರಿ ಹೇಳ್ರಿ. ಮಾದೇವಪ್ಪನವ್ರೆ ನೀವಾದ್ರೂ ಹೇಳಿ. 13ನೇ ಇಸ್ವಿನಲ್ಲಿ ತಾವು ಫಸ್ಟ್ ಬಂದಾಗ ಕೆಲವೆಲ್ಲ ನಾನೇ ಬರ್ಕೊಟ್ಟಿದ್ದವು. ನಾನು, ರಮೇಶ್ ಕುಮಾರ್, ನಮ್ಮ ಇಬ್ರಾಹಿಂ ಸಾಹೇಬ್. ನಿಮ್ಮ ಅಕ್ಕಿ ₹1 1 kg ಅಕ್ಕಿ ಕೊಡಿ. ಈ ಭಾಗ್ಯಜ್ಯೋತಿ ನಿಲ್ಲಿಸ್ಬಿಟ್ಟಿದ್ರು, 2 ಬಲ್ಪ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ, ಅದನ್ನ ಮಾಫಿ ಮಾಡಿ ಕೊಡಿ. ಆಮೇಲೆ ₹60,000 ಇತ್ತು ಒಂದು ಮನೆ ಕಟ್ಟಕ್ಕೆ, ಡಬಲ್ ಮಾಡಿದ್ರು 120, 1,20,000. ಆಮೇಲೆ ಎಲ್ಲಾ ಹಿಂದುಳಿದ ವರ್ಗಗಳಿದ್ವಲ್ಲ, ಯಾವ ಅಲ್ಪಸಂಖ್ಯಾತ ಆಯೋಗ, ದೇವರಾಜ ಅರಸು, SC ST ಅವೆಲ್ಲ ಸಾಲ ಇತ್ತು, 7,000 ಕೋಟಿ ಕೊಟ್ಟು ಮನ್ನಾ ಮಾಡ್ರಿ ಅಂತ. ಇಷ್ಟೆಲ್ಲ ನಾವು ಸಲಹೆ ಕೊಟ್ಟು ಮನ್ನಾ ಮಾಡಿದ್ವಿ ಸಿದ್ದರಾಮಯ್ಯ. ಅದಾದ್ಮೇಲೆ ಏನೇನ್ ಮಾಡಿದ್ದೀರಿ ನೀವು ಹೇಳಪ್ಪ, ಅದು ಯಾವ್ಯಾವ್ದು ಮಾಡಿದ್ವಿ ನಾನು ದೊಡ್ಡ ಇದು ಅಂತ. ಆಮೇಲೆ ಅದ್ರ ಜೊತೆಗೆ 13ನೇ ಫಸ್ಟ್ ನೀವು ಫಸ್ಟ್ ಆದ್ರಲ್ಲ, ಆ ಬಡ್ಜೆಟ್ ಅಲ್ಲೇ ನಾನೇ ಸಲಹೆ ಕೊಟ್ಟು ಸಿದ್ದರಾಮಯ್ಯ ಟೂರಿಸಂ ಬಹಳ ಚೆನ್ನಾಗಿ ಮಾಡುತ್ತೆ. ಟೂರಿಸಂ ಆದ್ರೆ ನಿಮ್ಗೆ ಕಡಲೆಕಾಯಿನಿಂದ ಹಿಡಿದು ಸೊಪ್ಪು ಮಾರವನಿಂದ ಹಿಡಿದು ತರಕಾರಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಟೂರಿಸಂ ಆಗ್ಬೇಕು ಅಂತೇಳಿ ನಾನು ಮೈಸೂರಿಗೆ ಸಂಬಂಧಪಟ್ಟಂಗೆ 6 ಜಿಲ್ಲೆ ಸೇರಿಸಿ ರಾಯಲ್
ರೀಜನಲ್ ಟೂರಿಸಂ ಡೆವಲಪ್ಮೆಂಟ್ ಅಥಾರಿಟಿ ಅಂತ ನಾನೇ ಬರೆದು ಎಲ್ಲ ರೆಡಿ ಮಾಡಿಸಿ ಕೊಟ್ಟು, ಅದು 13ನೇ ಇಸ್ವಿ ಬಡ್ಜೆಟ್ ಅಲ್ಲೂ ಕೂಡ ರಿಫ್ಲೆಕ್ಟ್ ಆಯಿತು. ಆಮೇಲೆ ಅದ್ರ ಸುದ್ದಿನೇ ಇಲ್ಲ.